ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಹೇಶ್ವರಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕುಡಿಯೋಕ್ಕೆ ಬಿಸಿನೀರು ಕಾಯಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದು ತಿಂಡಿಗೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮಾಡೋಣ ಅಂತ ಕೇಸರಿ ಬಾತ್ ರೆಡಿ ಮಾಡಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡಿದ್ರೆ ನನ್ನ ಮಗಳಿಗೆ ಕಾಂಬಿನೇಷನ್ ಕೇಸರಿ ಬಾತ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಉಪ್ಪಿಟ್ಟು ಕೇಸರಿ ಬಾತ್ ಎರಡೂ ಮಾಡಿ, ಇವತ್ತು ಫ್ರೈಡೇ ಆಗಿರೋದ್ರಿಂದ ಮಿಲ್ಲೆಕ್ಸ್ ಡೇ ಇರುತ್ತೆ ಅವ್ರ ಸ್ಕೂಲಲ್ಲಿ, ಫ್ರೈಡೇ. ಸೊ ಅದಕ್ಕೆ ಅವಳಿಗೆ ಜೋಳನೇ ಕೊಟ್ಟರೆ ಆಯಿತು ಅಂತ ಜೋಳ ಎಲ್ಲ ಬೇಯಿಸಿ ಅವಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲನೂ ಪ್ರಿಪೇರ್ ಮಾಡಿ ಬ್ಯಾಗೆಲ್ಲ ರೆಡಿ ಮಾಡಿ ಅವಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ನನಗೆ ಇವತ್ತು ಆಚೆ ಹೋಗೋದಿತ್ತು ಒಂದು ಫಂಕ್ಷನ್ಗೆ ಅಂತ ಬೇಗ ಮನೆ ಕೆಲಸ ಮಾಡೋಣ ಅಂತ ಕಸ ಗುಡಿಸಿ ಮನೆ ಒರೆಸಿ ಸ್ವಲ್ಪ ಬಟ್ಟೆ ಇತ್ತು, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದೆ. ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಬೇಕಾಗಿತ್ತಲ್ಲ, ಸೊ ಅದಕ್ಕೆ ಅನ್ನ ಮಾಡಿಟ್ಟು ತರಕಾರಿ ಸಾಂಬಾರು ಮಾಡಿಟ್ಟೆ. ಎಲ್ಲ ರಫ್ ಆಗಿತ್ತು ಅಂತ ಮುಖಕ್ಕೆ ಕಾಪಿ ಪೌಡ್ರು ಅಕ್ಕಿ ಹಸಿಟ್ಟು ಮೊಸರು ಹಾಕಿ ಹಚ್ಚುತ್ತಾಯಿದ್ರೆ ನನ್ನ ಮಗ ದೆವ್ವ ಅಂತ ಇದ್ದ. ಫಂಕ್ಷನ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಈಗ ನಾನು ವೇರ್ ಮಾಡಿರೋ ಬ್ಯಾಂಗಲ್ಸ್ ನಾನೇ ಮಾಡಿರೋದು, ಹೇಗಿದೆ ಅಂತ ಹೇಳಿ. ಫೈನಲಿ ನಾನು ಮತ್ತು ನನ್ನ ಮಗ ರೆಡಿಯಾಗಿ ಆಟೋದಲ್ಲಿ ಲೊಕೇಶನ್ಗೆ ಹೋದ್ವಿ. ನನ್ನ ಫ್ರೆಂಡ್ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಆ ಫಂಕ್ಷನಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು, ಊಟ ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರನ್ನೂ ಮಾತಾಡಿಸಿ ಎಲೇಟ್ಗೆ ತಾಂಬೂಲ ಕೊಟ್ಟು ರಿಟರ್ನ್ ಗಿಫ್ಟ್ ಕೊಟ್ಟು ಈಸ್ಕೊಂಡು ಮನೆಗೆ ಬಂದು ಎಲ್ಲರೂ ಹೋಗಿ ಬಂದು ರೆಸ್ಟ್ ಮಾಡೋಣ ಅಂದರೆ ಈ ಹೆಣ್ಮಕ್ಳಿಗೆ ಯಾವ್ದಾದ್ರು ಒಂದು ಕೆಲಸ ಬ್ಯಾಲೆನ್ಸ್ ಇದ್ದೇ ಇರ್ತದೆ. ಬೆಳಿಗ್ಗೆ ಮಿಷಿನ್ಗೆ ಹಾಕಿರೋ ಬಟ್ಟೆ ಹಂಗೆ ಇದ್ದು ನನ್ನ ಬಟ್ಟೆ ಒಣಗ್ತಿದ್ರೆ ನನ್ನ ಮಗ ನನ್ನ ಫೋನ್ ಎತ್ಕೊಂಡು ನಾನೇ ವೀಡಿಯೋ ಮಾಡ್ತೀನಿ ಅಂತೆಲ್ಲ ಫೋನ್ ತಗೊಂಡು ವೀಡಿಯೋ ಮಾಡ್ತಾಯಿದ್ದ. ಮಾನ್ಯನೂ ಸ್ಕೂಲಿಂದ ಬಂದವಳೆ ಅವಳು ಕೊಟ್ಟಿರೋ ಮೆಡಲ್ನ ಓಪನ್ ಮಾಡಿ ತೋರ್ಸೋಗಂಟ ಸಮಾಧಾನ ಇಲ್ಲ, ನನಗೆ ಮೆಡಲ್ ಕೊಟ್ಟವ್ರೆ ಅಂತ. ಅವಳು ಚಿಂತನೆ ಎಕ್ಸಾಮ್ ಬರೆದಿದ್ದು, ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋದಕ್ಕೆ ಮೆಡಲ್ಲು ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದು. ಅದನ್ನೆಲ್ಲ ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ಲು. ಅವಳು ಫಸ್ಟ್ ಟೈಮ್ ಮೆಡಲ್ ಬಂದೈತೆ, ನನಗೆ ಫಸ್ಟ್ ಟೈಮ್ ಮೆಡಲ್ ಬಂದೈತೆ ಅಂತ ತೋರಿಸಿ ಇದನ್ನೆಲ್ಲ ಹಾಕೋದಮ್ಮ ಅಂತ ಬೇರೆ ಹೇಳ್ತಾ ಇದ್ಲು. ಫ್ರೆಶ್ ಅಪ್ ಆಗಿ ಬಂದಳು. ಫ್ರೆಶ್ ಅಪ್ ಆದಮೇಲೆ ಅವಳದು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಸಿ ನನಗೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಪಾತ್ರೆ ತೊಳೆದು ಗ್ಯಾಸ್ ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಟೆ. ಕೋಳಿ ಕೂಗದ ಮುನ್ನ ಹೇಳುವುದು ನಿತ್ಯದಲ್ಲಿ ಬಾಳ ಲೋಚನನ ಭಕ್ತಿಯಿಂದ ನೆನೆದರೆ ಸರ್ವಜ್ಞ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.